.13620 ಮೆಮೋರಿಯಲ್ ಹಾಲ್. ಚೆನ್ನಾಗೆಲ್ಲ ಸ್ಟೇ ಎಲ್ಲ ಸಕದ ಮಾಡೋರು ಗುರು. ಆ್ಯಕ್ಚುಲಿ 1.5 ತಿಂಗಳು ಅಷ್ಟೇ ಅಂತ ಓಪನ್ ಮಾಡಿ ಆಗಿರೋದು. .3620. हाँ हाँ 3 है. कहाँ से है सर? कर्नाटका. थैंक यू सर. लेट्स टेक ए ट्रायल. ಎಲ್ಲಿ ಬ್ರೋ ವೆಲ್ಕಮ್ ಶಾಲೆ ಎಲ್ಲಿಟ್ರಿ? ವೆಲ್ಕಮ್ ಶಾಲೆ ಎಲ್ಲಿಟ್ರಿ? ಜಾಬಲ್ಲಿ ಇಟ್ಕೊಂಡ್ರ? ಏನು ಹೇಳಿ, ವೆಲ್ಕಮ್ ಶಾಲೆಲ್ಲ ಹಾಕ್ಬಿಟ್ರು ಗುರು. ನೈಟ್ ಬಂದಿದ್ದು ಲೇಟ್ ಆಯಿತು, ಸಿಕ್ಕಿಲ್ವೇನೋ. ಬೆಳಗ್ಗೆ ಹೋಗಿ ತಗೊಬಂದು ಇವಾಗ ಹಾಕೋರು ನೋಡಿ. ಸರಿ ಬನ್ನಿರಿ. ಬ್ರೋ ಇನ್ನೊಂದು ಗೋಪುರ ಎತ್ಕೊಂಡ್ರಾ? ಹಾಂ ಆ್ಯಕ್ಚುಲಿ ಇದು ಬಂದು ನಮ್ಮ ಸ್ಟೇ ನೆನ್ನೆದು. ಇವಾಗ ಆ್ಯಕ್ಚುಲಿ ನಾವು .13620 ಹೋಗ್ತಾಯಿದ್ದೀವಿ, ವಾರ್ ಮೆಮೋರಿಯಲ್ಗೆ. ನಂದು ಅಷ್ಟೇ ಐತೆ. ठीक है. ಓಕೆ ಥ್ಯಾಂಕ್ ಯು. ಸ್ಟೇ ಓನರ್ ಬಂದು ಅವರೇನೆ. ಸೊ ಚೆನ್ನಾಗೆಲ್ಲ ಸ್ಟೇ ಎಲ್ಲ ಸಕದ ಮಾಡೋರು ಗುರು. ಆ್ಯಕ್ಚುಲಿ 1.5 ತಿಂಗಳು ಅಷ್ಟೇ ಅಂತ ಓಪನ್ ಮಾಡಿ ಆಗಿರೋದು. 700 ರೂಪೀಸ್ ಪರ್ ಡೇ. ಊಟ ಗೀಟ ಬೇಕು ಅಂದರೆ ನೀವು ಬೇಕಾದ್ರೆ ಆಚೆ ತಿನ್ಕೋಬೋದು, ಇಲ್ಲಾಂದರೆ ಬೇಕು ಅಂದರೆ ಅವರೇ ಮಾಡಿ ಕೂಡ ಕೊಡ್ತಾರೆ. ಯಾರು ನನ್ನ ಚಾನಲ್ಗೆ ಹೊಸಬ್ರು ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಆ್ಯಕ್ಚುಲಿ ವಿ ಆರ್ ಇನ್ ಕಾರ್ಗಿಲ್ ಟುಡೇ. ವಿ ಆರ್ ಎಕ್ಸ್ಪ್ಲೋರಿಂಗ್ ಇನ್ ಕಾರ್ಗಿಲ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇವಾಗ ಲೇಗ್ ಹೋಗಬೇಕು. ಸೊ ಇವತ್ತು ನಾವು ಕಾರ್ಗಿಲ್ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟು ಲೇಗ್ ಹೋಗ್ತೀವಿ. ಇವತ್ತು ಕಾರ್ಗಿಲಲ್ಲಿ ಹೋಗ್ತಾ ಇರೋ ಫಸ್ಟ್ ಲೊಕೇಶನ್ ಬಂದು .3620 ವಾರ್ ಮೆಮೋರಿಯಲ್ ಹಾಲ್ ಅಂತ. ನೋಡಿರಿ ಇದೆಲ್ಲ ಮಿಲ್ಟ್ರಿದು ಗಾಡಿಗಳು ನಿಲ್ಲಿಸೋದು ಅದು ಇದು ಎಲ್ಲ ಇರ್ತೈತೆ. ಸೊ ನಾವಿವತ್ತು ವಾರ್ ಮೆಮೋರಿಯಲ್ ಹಾಲ್ಗೆ ಹೋಗ್ತಾಯಿದ್ದೀವಿ. 13620 ಮೆಮೋರಿಯಲ್ ಹಾಲ್. ಆ್ಯಕ್ಚುಲಿ ಇಲ್ಲಿ 2 ಮೆಮೋರಿಯಲ್ ಹಾಲು. ನಿಮಗೆ ಬರ್ತಾ ಆನ್ ದ ವೇ ದ್ರಾಸಲ್ಲಿ ಒಂದು ಸಿಗುತ್ತೆ, ಅಲ್ಲೂ ಬೇಕಾದ್ರೆ ವಿಸಿಟ್ ಮಾಡ್ಬೋದು ನೀವು. ಅದು ಬಿಟ್ಟರೆ ಇಲ್ಲಿ 2 ಐತೆ. ಇದು ಆ್ಯಕ್ಚುಲಿ ಇದು ಎಲ್ಲರೂ ಹೋಗ್ತಾರೆ, ಇಲ್ಲೇ 1.5 ಕಿಲೋಮೀಟ್ರಲ್ಲಿ ಐತೆ. ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾವು ಇಲ್ಲಿ ಹೋಗ್ತಾಯಿದ್ದೀವಿ. ಏನು ಹೇಳಿ ನೋಡ್ತಾವ್ರು ಗುರು. ಅದಕ್ಕೆ ಸೊ ನಾವು ಇಲ್ಲಿ ಮುಗಿಸ್ಕೊಂಡು ನಾವು ಲೇಗ್ ಹೊಡ್ತೀವಿ. ಇನ್ನೂ 2-3 ಪ್ಲೇಸ್ ಕವರ್ ಮಾಡೋದಿದೆ ಇಲ್ಲಿ. ಸರಿ ಸ್ನೇಹಿತರೆ ಬನ್ನಿರಿ, ನಮ್ಮ ಡೇನ ಸ್ಟಾರ್ಟ್ ಮಾಡೋಣ. ಅಲ್ಲಿ ನೋಡ್ತಿರ್ಬೋದು ವ್ಯೂ ಕಾಣಿಸ್ತಿದೆ. ಎಲ್ಲಿ ಬರ್ತೀಯಣ್ಣ? ಹಾಂ ಆ್ಯಕ್ಚುಲಿ ಮೇನ್ ಇರೋದು ಬಂದು ದ್ರಾಸಲ್ಲಿ. ನೀವು ಆನ್ ದ ವೇ ಏನಾದರೂ ಬರ್ತಿದ್ರೆ ಸೊ ದ್ರಾಸಲ್ಲಿ ನೀವು ಮುಗಿಸ್ಕೊಂಡು ಡೈರೆಕ್ಟು ಇಲ್ಲಿಗೆ ಬರ್ಬೋದು. ಇಲ್ಲಿಗೆ ಬಂದು ಎಲ್ಲಿಗೆ ಕಾರ್ಗಿಲಲ್ಲಿ ಸ್ಟೇ ಆಗಿ ನೀವು ಕಾರ್ಗಿಲಲ್ಲಿ ಸ್ಟೇ ಆಗಿ ಇದನ್ನು ವಿಸಿಟ್ ಮಾಡ್ಬೋದು. .3620 ಮೆಮೋರಿಯಲ್
ಮೆಮೊರಿಯಲ್ ಹಾಲು. ಅದು ಬಿಟ್ಟರೆ ಇನ್ನೂ ಒಂದು ಐತೆ ಇಲ್ಲೇ ಕೆಳಗಡೆ 1.5 ಕಿಲೋಮೀಟ್ರಿಗೂ ಮೇ ಬಿ ಇದರಿಂದ ಕಾರ್ಗಿಲ್ ಸಿಟಿಯಿಂದ ಕರೆಕ್ಟಾಗಿ 2 ಕಿಲೋಮೀಟ್ರಿನೂ ಐತೆ ಅಷ್ಟೇ ಅದು. ಅದನ್ನು ಬೇಕಿದ್ರೂ ವಿಸಿಟ್ ಮಾಡ್ಬೋದು ನೀವು. ಏನು ಹೇಳಿ ಗಾಡಿ ನೋಡ್ಬಿಟ್ಟು ಸೂಪರ್ ಅಂದರು ಗುರು. ಕೈ ಕೂಲೆಲ್ಲ ನೋಡ್ರಿ ಇಲ್ಲಿ ನಿಂತ್ಕೊಂಡ್ಬಿಟ್ಟೈತೆ. ಅಪ್ಪ ಏನು ಹೇಳಿ. ಆದರೂ ಸ್ನೇಹಿತರೆ ಸೈನಿಕರಿಗೆ ದೊಡ್ಡ ನಮಸ್ಕಾರ ಸ್ನೇಹಿತರೆ. ಅಬ್ಬ ಏನು ಕಾಣಿಸ್ತೈತೆ ನೋಡ್ರಿ ಅಲ್ಲಿ ವ್ಯೂ. ಏನಲ್ಲ ನೋಡ್ರಿ, ನೀವೆಲ್ಲ ಬೆಂಗಳೂರಲ್ಲಿ ಆರಾಮಾಗಿರ್ತೀರ, ಇವ್ರಿಗೆಲ್ಲ ಎಷ್ಟು ಬಾರ್ಡರ್ ಕಾನ್ಫ್ಲಿಕ್ಟ್ಸ್ ಇರುತ್ತೆ ನೋಡ್ರಿ. ನಮ್ಮ ಸಿಕ್ಕಿರೋವಂಥ ಲೈಫು ಎಷ್ಟೋ ಜನದ್ದು, ನಾವು ಬದುಕ್ತಿರೋ ಅಂಥ ಲೈಫು ಎಷ್ಟೋ ಜನದ ಕನಸು ಗುರು. ನೀವು ಆ ಲೈಫನ್ನ ಹೆಂಗೆಲ್ಲ ಮಿಸ್ಯೂಸ್ ಮಾಡ್ಕೋತೀರ ನೋಡ್ರಿ. ನೀವೆಲ್ಲ ಇಲ್ಲಿ ಬಂದು ಒಂದೊಂದ್ಸಲಿ ನೋಡಬೇಕು. ಏನು ಗುರು ಏನು ಅಂತ ಈಗ ನಿಮಗೆ ಅರ್ಥ ಆಯ್ತೈತೆ ಅವಾಗ ಏನು ಕತೆ ಅಂತ. ಕ್ರೇಜಿ. ಎಷ್ಟು ಜನ ಲೈಫ್ನ ಮಿಸ್ಯೂಸ್ ಮಾಡ್ಕೋತಾರೆ, ಎಷ್ಟು ಜನ ಸೂಸೈಡ್ಗಳು ಮಾಡ್ಕೋತಾರೆ. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆಲ್ಲ ಸೂಸೈಡ್ಗಳು. ಇಲ್ಲೆಲ್ಲ ನೋಡಬೇಕು ನೀವು. ಆರ್ಮಿಯವ್ರನ್ನ ನೋಡಿ, ನೀವು ಇಲ್ಲಿ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೇನೆ ಹೆಂಗಿರ್ತೈತೆ ಏನು ಕತೆ ಅಂತ. ಸಣ್ಣ ಚಿಕ್ಕ ವಿಷಯಕ್ಕೆ ಆಗಲಿ, ಚಿಕ್ಕ ಇದಕ್ಕಾಗಲಿ ಸೂಸೈಡ್ಗಳು ತುಂಬ ಜನ ನೋಡಿದ್ದೀನಿ ಗುರು. ಯಾವುದೋ ಒಂದೇ ಒಂದು ವಿಷಯಕ್ಕೋಸ್ಕರ, ಒಂದೇ ಒಂದು ಕಾರಣಕ್ಕೋಸ್ಕರ ಸೂಸೈಡ್ಗಳು ಮಾಡ್ಕೊಳ್ಳೋದು, ಯಾವಾಗೂ ಅದರಲ್ಲೇ ತಲೆ ಕೆಡಿಸ್ಕೊಂಡು ಕುತ್ಕೊಳ್ಳೋದು, ಇವೆಲ್ಲ ಸುಮ್ಮನೆ. ಬ್ರೋ ರೂಟ್ ತಪ್ಪು ತೋರಿಸ್ತೈತೆ ಮೇ ಬಿ. ಎಲ್ಲ ಬಂದ್ಬಿಟ್ಟಿದ್ದೀವಿ ಗುರು, ಎಲ್ಲಿ ಅಂತ ಗೊತ್ತಿಲ್ಲ. ಸಣ್ಣ ವಿಷಯಗಳಿಂದ ಬೇಜಾರು ಹಾಕ್ಕೊಂಡು ಎಷ್ಟು ದಿನ ಅಂತ ಕೊರಗ್ತೀರ ಗುರು. ಬನ್ನಿರಿ ಆಚೆ, ಎಲ್ಲ ಬಿಟ್ಟು ಆಚೆ ಬಂದು ಜೀವನ ನೋಡ್ರಿ, ಎಂಜಾಯ್ ಮಾಡಲಿ, ಲೈಫ್ ಎಂಜಾಯ್ ಮಾಡಿರಿ. ಜೀವನ ಎಂಜಾಯ್ ಮಾಡಿರಿ. ಈ ಟೆಂಪರವರಿ ಜೀವನದಲ್ಲಿ 0.3620. हाँ हाँ 3 है। कहाँ से है सर? कर्नाटका। थैंक यू सर। ಅದು ಕಾಣಿಸ್ತಿದೆ ನೋಡಿ ಫ್ಲ್ಯಾಗು, ಅದೇನೆ. ಸಣ್ಣ ವಿಷಯಕ್ಕೆಲ್ಲ ಬೇಜಾರು ಮಾಡಿಕೊಂಡು, ಸಣ್ಣ ವಿಷಯಕ್ಕೆಲ್ಲ ಮನಸ್ತಾಪಗಳು ಮಾಡಿಕೊಂಡು, ಸಣ್ಣ ವಿಷಯಕ್ಕೆಲ್ಲ ಸೂಸೈಡ್ಗಳು ಮಾಡಿಕೊಂಡು ಏನು ಹೇಳಿ ನೀವು. ಆಚೆ ಬರಬೇಕು. ಈ ಟೆಂಪರವರಿ ಜೀವನದಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನಾವು ಟೆಂಪರವರಿಯಾಗಿ ಬದುಕಬೇಕು. ಈ ಕಷ್ಟ ಸುಖಗಳನ್ನೆಲ್ಲ ಟೆಂಪರವರಿ ಥರ. ನಾವು ಎಷ್ಟು ಕಷ್ಟ ಬಂದಾಗ ಕುಗ್ತೀವೋ ಅಷ್ಟೇ ನಮ್ಮನ್ನು ಕುಗ್ಗಿಸುತ್ತೆ, ಎಷ್ಟು ಖುಷಿಯಾದಾಗ ಇಕ್ತೀವೋ ಅಷ್ಟೇ ಖುಷಿಯಾಗಿ ಇಕ್ಕಿಸುತ್ತೆ. ಸೊ ಎರಡೂ ಲೈಟಾಗಿ ತೊಗೊಳ್ಳಿ, ಯಾವುದೂ ಜಾಸ್ತಿ ತೊಗೋಬೇಡ್ರಿ. ಎಷ್ಟು ದಿನ ಅಂತ ಆಗಿರೋ ಇದನ್ನೇ ನೆನಪಲ್ಲಿ ಇಟ್ಕೊಂಡು ಕೊರಗೋಕ್ಕಾಗುತ್ತೆ ಹೇಳಿ. ಎಲ್ಲ ಆಚೆ ಬರಬೇಕು. ಸೂಸೈಡ್ ಮಾಡ್ಕೊಳ್ಳೋದು ಗುರು. ಯೂತ್ಸು ತುಂಬ ಜನ ನೋಡಿದ್ದೀನಿ. ನನ್ನ ಫ್ರೆಂಡು ರೀಸೆಂಟಾಗಿ ಒಬ್ಬ, ನಾವು ಲಡಾಖ್ ರೈಡ್ ಸ್ಟಾರ್ಟ್ ಮಾಡಿದ್ದು ದಿನ ಸೂಸೈಡು. ಏನು ಹೇಳಿ, ಸಣ್ಣ ವಿಷಯ ಗುರು. ಸಣ್ಣ ವಿಷಯಕ್ಕೆಲ್ಲ ಸೂಸೈಡ್ಗಳು ಮಾಡಿಕೊಂಡು ಟೆಂಪರವರಿ ಜೀವನದಲ್ಲಿ ಏನು ಹೇಳಿ. When we are not permanent here, why you will take everything as a permanent? Learn to let it go. What will stay with you, it's yours. Which does not stay with you, it's not yours. ಅಷ್ಟೇ ಸ್ನೇಹಿತರೆ. ಸರಿ ಬನ್ನಿರಿ, ಬೇಗ ಮೇಲೆ ಹೋಗ್ಬಿಡೋಣ. ಎಮೋಷನಲ್ ಆಗಿಬಿಟ್ಟೆ ಸ್ವಲ್ಪ ಆರ್ಮಿಯವ್ರನ್ನ ನೋಡ್ಬಿಟ್ಟು.
ಸರಿ ಬನ್ನಿರಿ, ಆದಷ್ಟು ಬೇಗ ಮೇಲೆ ಹೋಗೋಣ. ಮೇಲೆ ಅಂದರೆ ಫುಲ್ ಮೇಲಲ್ಲ ಗುರು, ಇದು ಏನು ವಾರ್ ಮೆಮೋರಿಯಲ್ ಅಲ್ಲಿ ರೀಚ್ ಆಗೋಣ. ಅಲ್ಲಿಂದ ಇನ್ನೂ ತುಂಬ ಪ್ಲೇಸಸ್ಗಳು ಇದೆ ವಿಸಿಟ್ ಮಾಡೋದು ಅಂತ ಹೇಳ್ತಾ ಬನ್ನಿರಿ ಮುಂದೆ ಸಿಗೋಣ. ನೋಡಿ ಸ್ನೇಹಿತರೆ, ಇದೇ ಬಂಕರ್ಗಳು ನೋಡ್ರಿ ಗುರು, ಇದೇ ಬಂಕರು. ಬಂಕರ್ಸ್ ಅಂದರೆ ಇದೇ ಥರ ಇರುತ್ತೆ, ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದೇ ಥರ ಬಂಕರ್ಸು. ಇಲ್ಲಿ ನೋಡಿ, ಇಲ್ಲಿ ಬಂದು ಎಲಿಪ್ಯಾಡ್ ಇದೆ, ಇದು ಅಷ್ಟೇ, ಇದನ್ನು ಬಂಕರ್ಸ್ ಅಂತಾರೆ. ಅದು ಏನೋ ಆಗಿನ ಕಾಲದಲ್ಲಿ ರೋಡ್ ಸೈಡಲ್ಲೆಲ್ಲ ಮಾಡಿರ್ತಾರೆ ಗುರು, ಗೊತ್ತಿರುತ್ತೆ ನೋಡಿದ್ರೆ. ಸ್ಟಿಲ್ 2.5 ಕಿಲೋಮೀಟರ್ಸ್ ಅವೇ ಸ್ನೇಹಿತರೆ. ಏನು ಹೇಳಿ, ಅಬ್ಬಬ್ಬಬ್ಬಬ್ಬಬ್ಬ ಏನೂ ಹಾಕೊಂಡಿಲ್ಲ ಗುರು ನಾವು. ಏನಾಗುತ್ತೆ, ಬರೀ ಟಿ ಶರ್ಟಲ್ಲಿ ಬಂದ್ಬಿಡೋಣ ಅಂತ ಬಂದ್ವಿ. ಇಲ್ಲಿ ನೋಡ್ರೆ ಚಳಿ ಹಾಕೊಂಡು ಬಾರಿಸ್ತೈತೆ ಗುರು, ಗಾಡಿ ಓಡ್ಸೋಕ್ಕಾಯ್ತಿಲ್ಲ, ಕೈಯೆಲ್ಲ ಫ್ರೀಸ್ ಆಗ್ತೈತಿ. ನೋಡ್ರಿ ಎಲ್ಲ ರೆಡ್ಗೆ ಆಗ್ಬಿಟ್ಟೈತೆ ಕೈಯೆಲ್ಲ. ಸರಿ ಸ್ನೇಹಿತರೆ, ಬಂದ್ರಿ ಮೇಲೆ ಸಿಗೋಣ. ಲೆಟ್ಸ್ ಟೇಕ್ ಎ ಟ್ರಯಲ್. ಏನು ಹೇಳಿ, ಈ ಥರ ಟ್ರಯಲ್ಗಳು ಮಾಡೋಕ್ಕೆ ಸಗದಾಗಿರ್ತೈತಿ. ಇಲ್ಲೆಲ್ಲ ಟ್ರಯಲ್ಗಳು ಮಾಡೋಕ್ಕೆ ಸಿಕ್ಬಿಟ್ರೆ ಏನು ಹೇಳಿ ಅಂತ. ಏನು ಹೇಳಿ, ಹ್ಯಾಂಡ್ ಕೇಳ್ತಾವ್ರು ಹೊಡೆಯೋಣ. ಏನು ಒಂಥರ ಖುಷಿ ಇಲ್ಲಲ್ಲ, ಮಕ್ಳುಗಳು ನೋಡಿದ್ರೆ ಒಂಥರ ಖುಷಿ ಆಗ್ತೈತೆ. ಆ್ಯಕ್ಚುಲಿ ಇವತ್ತು ಆರ್ಮಿ ಅವ್ರದ್ದು ಏನೋ ಕಾಂಪಿಟೇಷನ್ ಇದೆಯಂತೆ, ಸೊ ಅದಕ್ಕೆ ಯಾರನ್ನೂ ಬಿಡ್ತಿಲ್ಲ. ಸೊ ಇವಾಗ ಹಿಂಗೆ ಬೆಂಗಳೂರಿಂದ ಬಂದಿದ್ದೀವಿ ಅಂತ, ಆರ್ಮಿಯಿಂದ ಬೆಂಗಳೂರಿಂದ ಬೈಕಲ್ಲಿ ಬಂದಿದ್ದೀವಿ ಅಂತ. ಬೈಕಲ್ಲಿ ಬಂದಿರೋದು ನೋಡಿ, ಎಲ್ಲಿಂದ ಬಂದಿರೋದು, ಕರ್ನಾಟಕದಿಂದ, ಬೆಂಗಳೂರಿಂದ ಅಂತ ಹೇಳಿದ್ದಕ್ಕೆ ಸರಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಕೊಂಡು ಬಿಡ್ತೀವಿ ಅಂತ ಅಂದರು. ಒಂದು 5-10 ನಿಮಿಷ ನೋಡ್ಕೊಂಡು ಹೋಗ್ತೀವಿ ಅಂದಿದ್ದಕ್ಕೆ ಪರವಾಗಿಲ್ಲ, ಇನ್ನೊಂದು ಅರ್ಧ ಗಂಟೆ 1 ಅವರ್ ಬಿಟ್ಕೊಂಡು ಬಿಡ್ತೀವಿ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವಿವಾಗ ಮುಂದರ್ಮನ್, ದ ನಾರ್ದರ್ನ್ ಮೋಸ್ಟ್ ಲಾಸ್ಟ್ ವಿಲೇಜ್ ಆಫ್ ಔಟ್ ಆಫ್ ಬಾರ್ಡರ್ ಅಂತೆ ಸ್ಟೇಷನ್ ಇರೋದ್ರಿಂದ. ಸೊ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ಬರ್ರಿ ಅಂದರು. ಸೊ ನಾವಿವಾಗ ಅದಕ್ಕೆ ನಾವಿವಾಗ ಹುಂದರ್ಬನ್ ನೋಡ್ಕೊಬರೋಣ ಅಂತ ಹೊರಟಿದ್ದೀವಿ. ದ ನಾರ್ತ್ ಮೋಸ್ಟ್ ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ. ಅಲ್ಲಿ ನಾವು LOC ನೋಡ್ಬೋದು. LOC ಅಂತ ಅಂದರೆ ನಿಮಗೆ ಹೇಳಿದ್ದೀನಿ ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಏನು ಅಂತ. ಯಾರು ದ ಸ್ಟೋರಿ ಆಫ್ ಕಾರ್ಗಿಲ್ ನೋಡಿಲ್ಲ, ಹೋಗಿ ನೋಡ್ಕೊಂಬನ್ನಿ. ನನ್ನ ಲಡಾಖ್ ಡ್ರೀಮ್ ರೈಡ್ ಲಡಾಖ್ ಇದರಲ್ಲಿದೆ, ಪ್ಲೇಲಿಸ್ಟಲ್ಲಿದೆ, ನೋಡ್ಕೊಂಬನ್ರಿ ಅಂತ ಹೇಳ್ತೀನಿ. LOC ಅಂತ ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಸ್ನೇಹಿತರೆ. ಸೊ ಇವಾಗ ನಾವು ಹುಂದರ್ಬನ್ ವಿಲೇಜ್ಗೆ ಹೋಗಿ ಅಲ್ಲಿಂದ ಸುಮಾರು ಒಂದು ಸೆಂಚುರೀಸ್ ಬ್ಯಾಕ್ ಇರೋವಂಥ ಒಂದು ಮನೆಗಳಿದೆ. ಅಲ್ಲಿ ಒಂದು ವಿಲೇಜ್ ಥರ ಮನೆಗಳಿದೆ, ಎಲ್ಲ ಇದೆ. ಯಾರಿಗೂ ನಾನು ಹಿಂಗೆ ಕೂತವ್ರೆ ಅನ್ಕೊಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಆಮೇಲೆ ಅಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಂದ ನೋಡಿದ್ರೆ ಅಲ್ಲಿಂದ ಒಂದು ಟೆಲಿಸ್ಕೋಪ್ ಕೊಡ್ತಾರೆ, ಸತಸ್ಕೋಪ್ ಗೊತ್ತಿಲ್ಲ. ಅಲ್ಲಿಂದ ನೋಡಿದ್ರೆ ಕಾಣುತ್ತಂತೆ LOC. ಸೊ ಅದಕ್ಕೆ ಇವಾಗ ನೋಡೋಣ ಅಂತ ಹೊರಟಿದ್ದೀವಿ. ಬನ್ರಿ ನೋಡೋಣ ಹೆಂಗಿರ್ತೈತೆ ಏನು ಕತೆ ಅಂತ. ಅಲ್ಲೂ ಹೋಗಿದ್ವಿ ಗುರು, ಅಲ್ಲೂ ಅದೇ ಹೇಳಿದ್ರು, ಹಿಂಗೆ ಕಾಂಪಿಟೇಷನ್ ನಡೀತೈತೆ ಸರ್, ಇಲ್ಲಾದರೂ ಒಂದು ಅಷ್ಟೊತ್ತು ಬಿತ್ಕೊಂಬರ್ರಿ ಅಂದರು. ಅಲ್ಲಿ ಇಲ್ಲ ಬಿಡೋಕ್ಕೆ ಆಗಲ್ಲ ಅಂತ ಅಂದರು.
ನಾವು ಆರ್ಮಿ ಅಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರದ್ದು ಹಿಂಗೆ ರೂಲ್ಸ್ ರೆಗ್ಯುಲೇಷನ್ ಇರ್ತೈತೆ, ರಿಸ್ಟ್ರಿಕ್ಷನ್ ಇರ್ತೈತೆ. ಸೊ ಅದಕ್ಕೆ ನಾವು ಏನು ಮಾತಾಡಿಲ್ಲ, ಬಂದುಬಿಟ್ವಿ. ಅಲ್ಲಿ ರಿಕ್ವೆಸ್ಟು ಮಾಡೋಕ್ಕಾಗಲಿಲ್ಲ ಸರ್. ಅವರು ಇಲ್ಲ ಸರ್ ಆಗಲ್ಲ, ಏನೇ ಮಾಡಿದ್ರು ಆಗಲ್ಲ ಅಂತ ಅಂದರು. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ನಾವಿವಾಗ ಹೊರಟಿರೋದು ಬಂದು ಲಾಸ್ಟ್ ವಿಲೇಜ್ ಆಫ್ ಇಂಡಿಯಾ, ನಾರ್ದನ್ ಮೋಸ್ಟ್. ನಾರ್ತ್ ಮೋಸ್ಟು ಲಾಸ್ಟ್ ಸಿಟಿ ಇದು, ಲಾಸ್ಟ್ ವಿಲೇಜು ಸುಂದರ್ಬನ್ ಅಂತ. ಸೊ ನೋಡ್ಕೊಂಬರೋಣ ಅಂತ ಹೊರಟಿದ್ದೀವಿ ನಾವಿವಾಗ. ಅಲ್ಲಿ ಬಂದು ನಿಮಗೆ ಈ ಪಾಕಿಸ್ತಾನವರು, ಇಂಡಿಯಾದವರು ಯೂಸ್ ಮಾಡಿರೋದು ವೆಪನ್ಗಳು ಎಲ್ಲ ಸಿಗ್ತಾಯಿದ್ದಂತೆ. ಆಮೇಲೆ ಒಂದು ಮೆಮೋರಿಯಲ್ ಹಾಲ್ ಥರನೂ, ಮೆಮೋರಿಯಲ್ ಹಾಲ್ ಅಂದರೆ ವೆಪನ್ಸ್ ಹಾಲ್ ಇದೇನೋ ಮೆಮೋರಿಯಲ್ ಥರ ಇದೆಯಂತೆ ಅಲ್ಲೊಂದು. ಅದು ನೋಡಿಕೊಂಡು ಸುಮಾರು ಹಳೆ ಮನೆಗಳು ಎಲ್ಲ 1999 ವಾರ್ ಐತಲ್ಲ, ಆವಾಗ ಡೆಸ್ಟ್ರಾಯ್ ಆಗಿರೋ ಮನೆಗಳೆಲ್ಲ ಇದೆಯಂತೆ. ಅದನ್ನು ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿರಿ ನೋಡೋಣ ಹೆಂಗಿರ್ತೈತೆ, ಏನು ಕತೆ ಅಂತ.